ಸರ್ ಆ್ಯಕ್ಟ್ ಮಾಡೋದು ಕಷ್ಟ ಅನ್ನಿಸ್ತಿದೆಯಾ ಡಾಲಿ ಅವ್ರಿಗೆ? ನಿರ್ಮಾಣ ಮಾಡೋದು ಕಷ್ಟ ಅನಿಸಿದೆಯಾ? ನಿರ್ಮಾಣ ಆ್ಯಕ್ಚುಲಿ ಕಷ್ಟ. ಯಾಕೆ? ಆ್ಯಕ್ಟಿಂಗು ಏನಾಗುತ್ತೆ, ನಾನೊಬ್ಬ ನಟ ಆಗಿ ನಾನು ನನ್ನ ಪಾತ್ರಕ್ಕೆ ಜೀವ ತುಂಬೋದಷ್ಟೇ ನನ್ನ ಕೆಲಸ ಇರುತ್ತೆ. ಆ್ಯಂಡ್ ಸಿನಿಮಾನ ಜನಕ್ಕೆ ತಲುಪ್ಸೋಕ್ಕೆ ನಿರ್ಮಾಪಕರ ಜೊತೆ ಕೂತು ಅವರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನಿದೆ ಅದ್ರ ಜೊತೆ ಇನ್ನೆಲ್ಲ ಕೆಲಸನೂ ನಿರ್ದೇಶಕರು ಅವ್ರ ಕೆಲಸ ಮಾಡ್ತಾರೆ, ನಿರ್ಮಾಪಕರು ಅವ್ರ ಕೆಲಸ ಮಾಡ್ತಾರೆ, ಎಲ್ಲರೂ ಅವ್ರ ಕೆಲಸ ಮಾಡ್ತಾರೆ. ನಟನಾಗಿ ನಾನು ನನ್ನ ಕೆಲಸನ ನಿಭಾಯಿಸ್ಕೊಂಬರ್ತಾ ಇರ್ತೀನಿ. ಬಟ್ ನಿರ್ಮಾಣ ಅಂತ ಬಂದಾಗ ಐ ಥಿಂಕ್ ಅಲ್ಲಿ ಎಲ್ಲವನ್ನೂ ನಿಭಾಯಿಸ್ಬೇಕಲ್ಲ. ಸೊ ಅದು ಆ್ಯಕ್ಚುಲಿ ಕಷ್ಟದ ಕೆಲಸ. ಆ್ಯಂಡ್ ಕಲಾವಿದರಾಗಿ ನಮಗೇನಾಗುತ್ತೆ, ನಾವು ಆ್ಯಕ್ಚುಲಿ ಒಳ್ಳೆ ವ್ಯಾಪಾರಸ್ಥರಾಗಿರಲ್ಲ. ಕಲಾವಿದರು ಸಂಭಾವನೆ ತಗೊಂಡು ಸೆಟ್ಲ್ ಆಗಿಬಿಟ್ಟಿರ್ತೀವಿ. ತುಂಬ ಜನ ಇರ್ತಾರೆ ಆ ಥರನೂ. ಬಟ್ ಪರ್ಸ್ನಲಿ ನನಗೆ ಅಂತ ಒಳ್ಳೆ ಬಿಸ್ನೆಸ್ ಮ್ಯಾನ್ ಅಲ್ಲ ನಾನು. ನಮಗೆ ಏನೋ ಕೆಲಸ ಮಾಡ್ತೀವಿ, ಅದಕ್ಕೊಂದು ಸಂಭಾವನೆ ತೊಗೋತೀವಿ, ಬದುಕನ್ನು ನೀಟಾಗಿ ಅದಕ್ಕೆ ತಕ್ಕಂಗೆ ಬದುಕನ್ನು ಕಟ್ಕೊಂಡು ಹೋಗೋದಷ್ಟೇ ಗೊತ್ತಿರುತ್ತೆ. ನಿರ್ಮಾಣ ಅಂತ ಬಂದಾಗ ವ್ಯಾಪಾರ ಗೊತ್ತಿರಬೇಕಾಗುತ್ತೆ. ಒಂದು ಪ್ರಾಡಕ್ಟ್ನ ಎಷ್ಟು ಚೆನ್ನಾಗಿ ಸೆಲ್ ಮಾಡ್ತೀವಿ ಅಂತ ಗೊತ್ತಿರಬೇಕಾಗುತ್ತೆ. ಸರ್ ಆ್ಯಕ್ಟ್ ಮಾಡೋದು ಕಷ್ಟ ಅನ್ನಿಸ್ತಿದೆಯಾ ಡಾಲಿ ಅವ್ರಿಗೆ? ನಿರ್ಮಾಣ ಮಾಡೋದು ಕಷ್ಟ ಅನಿಸಿದೆಯಾ? ನಿರ್ಮಾಣ ಆ್ಯಕ್ಚುಲಿ ಕಷ್ಟ. ಯಾಕೆ? ಆ್ಯಕ್ಟಿಂಗು ಏನಾಗುತ್ತೆ, ನಾನೊಬ್ಬ ನಟ ಆಗಿ ನಾನು ನನ್ನ ಪಾತ್ರಕ್ಕೆ ಜೀವ ತುಂಬೋದಷ್ಟೇ ನನ್ನ ಕೆಲಸ ಇರುತ್ತೆ. ಆ್ಯಂಡ್ ಸಿನಿಮಾನ ಜನಕ್ಕೆ ತಲುಪ್ಸೋಕ್ಕೆ ನಿರ್ಮಾಪಕರ ಜೊತೆ ಕೂತು ಅವರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನಿದೆ ಅದ್ರ ಜೊತೆ ಇನ್ನೆಲ್ಲ ಕೆಲಸನೂ ನಿರ್ದೇಶಕರು ಅವ್ರ ಕೆಲಸ ಮಾಡ್ತಾರೆ, ನಿರ್ಮಾಪಕರು ಅವ್ರ ಕೆಲಸ ಮಾಡ್ತಾರೆ, ಎಲ್ಲರೂ ಅವ್ರ ಕೆಲಸ ಮಾಡ್ತಾರೆ. ನಟನಾಗಿ ನಾನು ನನ್ನ ಕೆಲಸನ ನಿಭಾಯಿಸ್ಕೊಂಬರ್ತಾ ಇರ್ತೀನಿ. ಬಟ್ ನಿರ್ಮಾಣ ಅಂತ ಬಂದಾಗ ಐ ಥಿಂಕ್ ಅಲ್ಲಿ ಎಲ್ಲವನ್ನೂ ನಿಭಾಯಿಸ್ಬೇಕಲ್ಲ. ಸೊ ಅದು ಆ್ಯಕ್ಚುಲಿ ಕಷ್ಟದ ಕೆಲಸ. ಆ್ಯಂಡ್ ಕಲಾವಿದರಾಗಿ ನಮಗೇನಾಗುತ್ತೆ, ನಾವು ಆ್ಯಕ್ಚುಲಿ ಒಳ್ಳೆ ವ್ಯಾಪಾರಸ್ಥರಾಗಿರಲ್ಲ. ಕಲಾವಿದರು ಸಂಭಾವನೆ ತಗೊಂಡು ಸೆಟ್ಲ್ ಆಗಿಬಿಟ್ಟಿರ್ತೀವಿ. ತುಂಬ ಜನ ಇರ್ತಾರೆ ಆ ಥರನೂ. ಬಟ್ ಪರ್ಸ್ನಲಿ ನನಗೆ ಅಂತ ಒಳ್ಳೆ ಬಿಸ್ನೆಸ್ ಮ್ಯಾನ್ ಅಲ್ಲ ನಾನು. ನಮಗೆ ಏನೋ ಕೆಲಸ ಮಾಡ್ತೀವಿ, ಅದಕ್ಕೊಂದು ಸಂಭಾವನೆ ತೊಗೋತೀವಿ, ಬದುಕನ್ನು ನೀಟಾಗಿ ಅದಕ್ಕೆ ತಕ್ಕಂಗೆ ಬದುಕನ್ನು ಕಟ್ಕೊಂಡು ಹೋಗೋದಷ್ಟೇ ಗೊತ್ತಿರುತ್ತೆ. ನಿರ್ಮಾಣ ಅಂತ ಬಂದಾಗ ವ್ಯಾಪಾರ ಗೊತ್ತಿರಬೇಕಾಗುತ್ತೆ. ಒಂದು ಪ್ರಾಡಕ್ಟ್ನ ಎಷ್ಟು ಚೆನ್ನಾಗಿ ಸೆಲ್ ಮಾಡ್ತೀವಿ ಅಂತ ಗೊತ್ತಿರಬೇಕಾಗುತ್ತೆ. ಸರ್ ಆ್ಯಕ್ಟ್ ಮಾಡೋದು ಕಷ್ಟ ಅನ್ನಿಸ್ತಿದೆಯಾ ಡಾಲಿ ಅವ್ರಿಗೆ? ನಿರ್ಮಾಣ ಮಾಡೋದು ಕಷ್ಟ ಅನಿಸಿದೆಯಾ? ನಿರ್ಮಾಣ ಆ್ಯಕ್ಚುಲಿ ಕಷ್ಟ. ಯಾಕೆ? ಆ್ಯಕ್ಟಿಂಗು ಏನಾಗುತ್ತೆ, ನಾನೊಬ್ಬ ನಟ ಆಗಿ ನಾನು ನನ್ನ ಪಾತ್ರಕ್ಕೆ ಜೀವ ತುಂಬೋದಷ್ಟೇ ನನ್ನ ಕೆಲಸ ಇರುತ್ತೆ. ಆ್ಯಂಡ್ ಸಿನಿಮಾನ ಜನಕ್ಕೆ ತಲುಪ್ಸೋಕ್ಕೆ ನಿರ್ಮಾಪಕರ ಜೊತೆ ಕೂತು ಅವರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನಿದೆ ಅದ್ರ ಜೊತೆ ಇನ್ನೆಲ್ಲ ಕೆಲಸನೂ ನಿರ್ದೇಶಕರು ಅವ್ರ ಕೆಲಸ ಮಾಡ್ತಾರೆ, ನಿರ್ಮಾಪಕರು ಅವ್ರ ಕೆಲಸ ಮಾಡ್ತಾರೆ, ಎಲ್ಲರೂ ಅವ್ರ ಕೆಲಸ ಮಾಡ್ತಾರೆ. ನಟನಾಗಿ ನಾನು ನನ್ನ ಕೆಲಸನ ನಿಭಾಯಿಸ್ಕೊಂಬರ್ತಾ ಇರ್ತೀನಿ. ಬಟ್ ನಿರ್ಮಾಣ ಅಂತ ಬಂದಾಗ ಐ ಥಿಂಕ್ ಅಲ್ಲಿ ಎಲ್ಲವನ್ನೂ ನಿಭಾಯಿಸ್ಬೇಕಲ್ಲ. ಸೊ ಅದು ಆ್ಯಕ್ಚುಲಿ ಕಷ್ಟದ ಕೆಲಸ. ಆ್ಯಂಡ್ ಕಲಾವಿದರಾಗಿ ನಮಗೇನಾಗುತ್ತೆ, ನಾವು ಆ್ಯಕ್ಚುಲಿ ಒಳ್ಳೆ ವ್ಯಾಪಾರಸ್ಥರಾಗಿರಲ್ಲ. ಕಲಾವಿದರು ಸಂಭಾವನೆ ತಗೊಂಡು ಸೆಟ್ಲ್ ಆಗಿಬಿಟ್ಟಿರ್ತೀವಿ. ತುಂಬ ಜನ ಇರ್ತಾರೆ ಆ ಥರನೂ. ಬಟ್ ಪರ್ಸ್ನಲಿ ನನಗೆ ಅಂತ ಒಳ್ಳೆ ಬಿಸ್ನೆಸ್ ಮ್ಯಾನ್ ಅಲ್ಲ ನಾನು. ನಮಗೆ ಏನೋ ಕೆಲಸ ಮಾಡ್ತೀವಿ, ಅದಕ್ಕೊಂದು ಸಂಭಾವನೆ ತೊಗೋತೀವಿ, ಬದುಕನ್ನು ನೀಟಾಗಿ ಅದಕ್ಕೆ ತಕ್ಕಂಗೆ ಬದುಕನ್ನು ಕಟ್ಕೊಂಡು ಹೋಗೋದಷ್ಟೇ ಗೊತ್ತಿರುತ್ತೆ. ನಿರ್ಮಾಣ ಅಂತ ಬಂದಾಗ ವ್ಯಾಪಾರ ಗೊತ್ತಿರಬೇಕಾಗುತ್ತೆ. ಒಂದು ಪ್ರಾಡಕ್ಟ್ನ ಎಷ್ಟು ಚೆನ್ನಾಗಿ ಸೆಲ್ ಮಾಡ್ತೀವಿ ಅಂತ ಗೊತ್ತಿರಬೇಕಾಗುತ್ತೆ.